ನಮ್ಮ ಇಲ್ಲಿ ಕೋಲಾರ ತಾಲೂಕಿನ ಪಟ್ಟಿಯಾಳ ಕ್ರಾಸ್ದಲ್ಲಿ ಹೋರಾಟ ಇಟ್ಕೊಂಡಿದ್ದರು. ನಮ್ಮ ಸೋಮು ಬಿರಾದಾರ್ ಅವರ ನೇತೃತ್ವದಲ್ಲಿ ಕಿನಾಲ ನೀರನ್ನು ತಾವೇನು 10 ದಿವಸ ಬಂದ್ ಮಾಡತ್ರಿ. ಅದರಿಂದ ಸಂಪೂರ್ಣ ಈ ಭಾಗದ ಉಳ್ಳಾಗಡ್ಡಿ ನಾಶ ಆಗಿ ಹೋಗ್ತೈತಿ, ಎಲ್ಲ ಒಣಗಿ ಹೋಗ್ತೈತಿ. ಅದಕ್ಕೆ ಕಡಿಮೆ ದಿನ ಬಂದ್ ಮಾಡಬೇಕು ಅನ್ನುವಂಥ 5 ದಿನ ಮಾತ್ರ ಬಂದ್ ಮಾಡಬೇಕು ಅನ್ನುವಂಥ ಹೋರಾಟ ಇತ್ತು. ಅದಕ್ಕಾಗಿ ಆ ಹೋರಾಟ ಇವತ್ತು ಒಂದು ಯಶಸ್ವಿ ಆದಿಗೆ ಬಂತು. ಯಾಕಪ್ಪ ಅಂತಂದ್ರೆ ಅದನ್ನು 5 ದಿವಸದಿಂದ ನಾವು ಬೇಡಿಕೆ ಇತ್ತು, ಅದನ್ನು 7 ದಿವಸಕ್ಕೆ ಮಾಡಿ 10 ದಿನ ಇವತ್ತು ನೀರು ಹರಿಸೋದು, 7 ದಿನ ಮತ್ತೆ ಗ್ಯಾಪ, ಈ ರೀತಿ ಮಾಡಿ ಏಪ್ರಿಲ್ 24ವರೆಗೆ ನೀರು ಕೊಡಲೇಬೇಕಂತೇಳಿ ಈಗಾಗಲೇ ನೀರಾವರಿ ಅವರ SC ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಬಂದಿರು, ಅವ್ರು ಕಡ್ಡಾಯ ಒತ್ತಾಯ ಮಾಡಿದ್ದೀವಿ. ಅವರು ಕೂಡ ಒಪ್ಪಿಕೊಂಡವರು ಇವತ್ತು. ಮತ್ತು ಕಿನಾಲನ್ನು ಹೂಳೆತ್ತಕ್ಕಂಥದ್ದು ಏನಾದ್ರು ಕಿನಾಲ್ ತುಂಬೈತಿ ಅದನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು ಕೂಡ ಅವ್ರಿಗೆ ಕಡ್ಡಾಯವಾಗಿದ್ದೀವಿ. ಒಂದು ಟೆಂಡರ್ ಪ್ರಕ್ರಿಯೆ ಈಗ ಏಪ್ರಿಲ್ ಒಳಗಾಗಿ ಮುಗಿಬೇಕು, ಮೇ ಒಳಗೆ ಸ್ಟಾರ್ಟ್ ಆಗಬೇಕು, ಸ್ವಚ್ಛ ಮಾಡಲೇಬೇಕಂತ ಹೇಳಿದ್ದೀವಿ. ಮತ್ತು ಏನು ಕಿನಾಲ್ ಮೇಲೆ ಇರ್ತಕ್ಕಂಥ ರಸ್ತೆಗಳ್ನು ಅದನ್ನು ಸುಧಾರಣೆ ಮಾಡ್ಬೇಕಂತ ಹೇಳಿದ್ದೀವಿ. MD ಅವರು ಮತ್ತು ಇಲ್ಲಿ ಇರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರು ಕೂಡ ಮಂತ್ರಿ ಅದಾರು, ಅವರು ಕೂಡ ವಿಶೇಷ ಅನುದಾನ ತಂದ ಈ ಭಾಗದಲ್ಲಿ ಇರ್ತಕ್ಕಂಥ ಕಿನಾಲನ ರೋಡ್ಗಳನ್ನು ಮಾಡಿಸ್ತಕ್ಕಂಥದ್ದು ಕೂಡ ಆಗಬೇಕು. ಮತ್ತು ಈಗಾಗಲೇ ಭೂಮಿ ಕೊಟ್ಟಿರ್ತಕ್ಕಂಥವ್ರು ಕಿನಾಲಕ್ಕೆ ಯಾರು ಭೂಮಿ ಕೊಟ್ಟರು ಅಂಥವ್ರಿಗೆ ಕೆಲವು ಜನಕ್ಕೆ ಪರಿಹಾರ ಬಂದಿಲ್ಲ, ಆ ಪರಿಹಾರನ ಕೂಡ ತಕ್ಷಣ ಪರಿಹಾರ ಕೊಡಿಸ್ತಕ್ಕಂಥ ಕೆಲಸ ಕೂಡ ಮಾಡಬೇಕಂತೇಳಿ ಅಧಿಕಾರಿಗೆ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಇವೆಲ್ಲ ಈ ಬೇಡಿಕೆಗಳನ್ನು ಕೂಡ ಅವರ ಒಪ್ಪಿಕೊಂಡು ಅದನ್ನು ಸರಿ ಮಾಡ್ತು ಅಂತೇಳಿ ಭರವಸೆ ಕೊಟ್ಟರು. ಇದೇ 16ನೇ ತಾರೀಕು ನೀರನ್ನು ಕೂಡ ಪ್ರಾರಂಭ ಮಾಡ್ತಕ್ಕಂಥದ್ದು ಆಗ್ತೈತಿ ಅನ್ನುವಂಥ ಭರವಸೆ ಕೊಟ್ಟರು. ಅದಕ್ಕಾಗಿ ಎಲ್ಲ ರೈತ ಬಂಧುಗಳು ತಾವು ಇನ್ನು ಮುಂದಿನ ದಿನಮಾನದಾಗ ಒಕ್ಕಟ್ಟು ಆಗಬೇಕು ಅನ್ನುವಂಥದ್ದನ್ನು ಸಂದೇಶನ ಕೊಟ್ಟ, ರೈತರು ಯಾವಾಗಲೂ ತಮ್ಮ ಬದುಕಿಗಾಗಿ ಜಾಗೃತ ಆಗಿದ್ದರೆ ಮಾತ್ರ ರೈತರ ಬದುಕು ರಕ್ಷಣೆ ಆಕೈತೆ ಅನ್ನುವಂಥದ್ದನ್ನು ಸಂದೇಶ. 38,000 ಹೆಕ್ಟರ್ ಅಷ್ಟ ಇವತ್ತು ನೀರಾವರಿ ಇರ್ತಕ್ಕಂಥ ಪ್ರದೇಶ ಐತಿ. ಆ ಎಲ್ಲ ರೈತರಿಗೂ ಕೂಡ ಅನುಕೂಲ ಆಗ್ತೈತಿ. ಇವತ್ತು ಈಗಾಗಲೇ ನಮ್ಮ ಹಿಪ್ಪರಿಗಿ ಡ್ಯಾಮ್ದಲ್ಲಿ ಸುಮಾರು 2 TMC ನೀರು ನಮ್ಮ ಗೇಟಲ್ಲಿ ಈ ಅಧಿಕಾರಿಗಳು ನಿರ್ಲಕ್ಷಿಸ್ತಾನೆ. ಅದು ಕೂಡ ಆ ಭಾಗದ ರೈತರು ಇವತ್ತು ಭಾಳಷ್ಟು ಕಠಿಣ ಪರಿಸ್ಥಿತಿ ಐತಿ. ಯಾಕಂದ್ರೆ ಕಬ್ಬು ಬೆಳೀತಕ್ಕಂಥ ಏರಿಯಾ ಅವರು ಕೂಡ ಕಂಗಾಲಾಗ್ಯಾರ. ಆ ನೀರು ಕೂಡ ಈ ಭಾಗದ ರೈತರಿಗೆ ಸುಮಾರು ಮತ್ತು ಹೆಚ್ಚಿನ ಪ್ರಮಾಣದಾಗ 2 TMC ನೀರು ಬಂದೈತಿ. ಇವತ್ತು ಬೇಸಿಗೆ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಕೂಡ ಅನುಕೂಲ ಆಗಿದೆ. ಥ್ಯಾಂಕ್ ಯು. ಇವತ್ತು ನಮಸ್ಕಾರ. ಇವತ್ತು ಮಾಧ್ಯಮದವರಿಗೆ ಧನ್ಯವಾದ ಹೇಳುತ್ತಾ, ಇವತ್ತಿನ ಹೋರಾಟಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಚುನ್ನಪ್ಪಣ್ಣ ಪೂಜಾರಿ ಅವರು ಮತ್ತು ರಾಹುಲಣ್ಣ ಕುಕ್ಕಡ್ಡಿ ಅವರು, ಕಲ್ಲು ಸೊನ್ನದಣ್ಣ ಅವರು ಮತ್ತು ಅನೇಕ ನಮ್ಮ ನಿಡಗುಂದಿ ತಾಲೂಕಿನ ಅಧ್ಯಕ್ಷರು ಕೂಡ ಎಲ್ಲ ಅಲ್ಲಿ ಭಾಗದ ರೈತರು ಬಂದರು. ಮತ್ತು ಬಬಲೇಶ್ವರ ತಾಲೂಕಿನ ರೈತರು ಕೂಡ ಆಗಮಿಸಿದರು. ಮತ್ತು ಇವತ್ತು ಬಾಗೇವಾಡಿ ತಾಲೂಕಿನ ರೈತರು ಇವತ್ತು ಹೋರಾಟಕ್ಕೆ ಜಯ ಸಿಗಬೇಕಪ್ಪ ಅಂದ್ರೆ ಅದು ಅಣ್ಣರ ನೇತೃತ್ವದಲ್ಲಿ ಇವತ್ತು ನಾವು ಈ ಕೋಲಾರ ಮಟ್ಟ ಕ್ರಾಸ್ KBJNL ಆಫೀಸ್ ಎದುರುಗಡೆ ಹೋರಾಟವನ್ನು ಇಟ್ಟುಕೊಂಡಿದ್ದೆವು. ಇವತ್ತು ಈ ನೀರಿನ ಪರಿಸ್ಥಿತಿ ಹೆಂಗಾಗೈತಪ್ಪ ಅಂದ್ರೆ ಪ್ರತಿ ವರ್ಷನೂ ಇದಾಗೈತಿ. ಅದಕ್ಕಿಂತ ಮುಂದೆ ಆಗಬಾರ್ದು ಅಂತೇಳಿ ರಾಜ್ಯಾಧ್ಯಕ್ಷರು ಗಮನಕ್ಕೆ ತಂದ ಈ ಹೋರಾಟನ ಮಾಡ್ಯವು. ಈ ಮುಂದಿನ ದಿನಮಾನದಾಗ ಏಪ್ರಿಲ್ ಎಂಡ್ವರೆಗೂ ಸಹಿತ ನೀರು ಕೊಡ್ಬೇಕು. ಯಾಕಂದ್ರೆ ನಾವು ಉಳ್ಳಾಗಡ್ಡಿ ಬೆಳೆಯುವಂಥ ರೈತರು ಜಾಸ್ತಿ ಇದ್ದೆವು. ಅದೇ ರೀತಿಯಾಗಿ ಕೆರೆ ಸಹಿತ ನಮ್ಗೆ ಈಗ ನಮ್ಮ ಜಮೀನನ್ನು ಕಳ್ಕೊಂಡೆವು. ಅಧ್ಯಕ್ಷರ ಮ್ಯಾಗ ನಮ್ಮ ಜಮೀನು ಸಹಿತ ಕಳ್ಕೊಂಡೆವು. ಆ ಹೋದಂಥ ಜಮೀನು ಉಳಿದಂಥ ಜಮೀನದಾಗ ನಾವು ಬದುಕಬೇಕಂದ್ರೆ ಅದು ಸಹಿತ ಕಿನಾಲ್ಕ ತಿಂಗಳದಾಗ ಒಂದು 15 ದಿವಸ ನೀರು ಬಿಡ್ಬೇಕು ಅನ್ನೋದು ಒಂದು ನಮ್ಮ ಬೇಡಿಕೆ ಐತಿ. ಅದನ್ನು ಕೂಡ ಎಲ್ಲ ಕಿನಾಲ್ಗೂ ಕೂಡ ನೀರು ಹರಿಸ್ಬೇಕು. ಸುಮಾರು ಈಗ ಮಾಹಿತಿ ಇದ್ದ ಪ್ರಕಾರ 2 TMC ನೀರು ಬಂದು ನಮ್ಮ ಡ್ಯಾಮಿಗೆ ಜಮಾ ಆಗೈತಿ. ಆ ನೀರನ್ನು ಸಹಿತ ಇವತ್ತು ನಮಗೆ ಅದರಾಗ ಒಂದಿಷ್ಟು ಕೊಟ್ಟರೆ ನಾವು ಎಲ್ಲನೂ ಸಂಪೂರ್ಣ ವಿಜಯಪುರ ಜಿಲ್ಲೆಗೆ ಎಲ್ಲ ಕೌಲಿ ಮುಖಾಂತರ ನೀರು ಹರಿತೈತೆ ಅನ್ನೋದು ಒಂದು ಆಸೆ ಐತಿ. ಅದಕ್ಕಾಗಿ ಇಂಡಸ್ಟ್ರಿಯಲ್ ಎಲ್ಲ ಕಡಿಮೆ ಮಾಡಿ ನೀವು ಎಲ್ಲಿ ಕೊಡ್ಬೇಕಾಗಿತ್ತು ನೀರು ರೈತರಿಗೆ ಕೊಡ್ಬೇಕಂತ ಅನ್ನೋದು ಒಂದು ನಮ್ಮ ರೈತರು ಎಲ್ಲರದು ಒಂದು ಬೇಡಿಕೆ ಆಗ್ರಹ ಐತಿ. ಅದನ್ನು ಏಪ್ರಿಲ್ 28ವರೆಗೂ ನೀರು ಹರಿಸಲೇಬೇಕು. ಇನ್ನು ಒಳ್ಳೆ ನೀವು ಬಿಡ್ಲಿಲ್ಲಪ್ಪ ಅಂದ್ರೆ ಮತ್ತೆ ನಮಗೆ ರೋಡಿಗೆ ಇಳಿಯುವಂಥ ಸಂದರ್ಭ ಕೊಡಬಾರ್ದು ಅಂತೇಳಿ ಮಾಧ್ಯಮದವ್ರ ಮುಖಾಂತರ ಎಲ್ಲ ಸರ್ಕಾರಕ್ಕೂ ಮತ್ತು ನಮ್ಮ ಶಾಸಕರು ಕೂಡ ಈ ನಿಮ್ಮ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸೋಮು ಬಿರಾದಾರ್, ಕೋಲಾರ ತಾಲೂಕು ರೈತ ಸಂಘದ ಅಧ್ಯಕ್ಷರು. ಮೊದಲು 14/7 ಇತ್ತು, 14 ದಿವಸ ಚಾಲು, 10 ದಿವಸ ಬಂದಿತ್ತು. ಈಗೇನು ಮಾಡಿವಿ ನಾವು 10 ದಿವಸ ಚಾಲು, 7 ದಿವಸ ಬಂದ್ ಮಾಡಿ ಅದೇ ನೀರನ್ನು ಏನೈತಿ ಏಪ್ರಿಲ್ 2 ತನಕ ಮಾಡುವ ರೀತಿಯಲ್ಲೇ ಮಾಡಿಲ್ಲ. ಮೊದಲು ಅಷ್ಟೇ ಇತ್ತು, ಇನ್ನೂ ಅದೇ. ನಾವೇನು ಅದನ್ನು ಅಲ್ಟರೇಷನ್ ಮಾಡಿಲ್ಲ. ಏನು ಒಂದು ಏನೈತಿ ಬೆಳೆಗೆ ಅಂದ್ರೆ ಉಳ್ಳಾಗಡ್ಡಿಗೆ ಏನು ಬೇಕಾಗಿದೆಯಲ್ಲ ಅದನ್ನು ತಕ್ಕಂತೆ ನಾವು ಅಂದರೆ ತೇವಾಂಶಕ್ಕೆ ತಕ್ಕಂತೆ ನಮ್ಮ ಇಂಟರ್ನಲ್ ಮಾಡ್ಕೊಂಡೇವು. ಬಟ್ ನಮ್ಮ ಏನು ನೀರು ಬಳಕೆ ಭಾಗ ಅಷ್ಟೇ, ಏನು ಇದಕ್ಕೆ ಜಾಸ್ತಿ ಮಾಡ್ಕೊಟ್ಟಿಲ್ಲ.
ಮತ್ತೆ ಸರ್ ಈಗ ಅದು ಹಿಪ್ನಿ ಡ್ಯಾಮಿಂದ ಏನೋ 2 ನೀರು ಜಾಸ್ತಿ ಬಂದತ್ತೆ. ಅದು ಇದು ಬರೋದು ಕರ್ನಾಟಕ ನೀರಾವರಿ ನಿಗಮಕ್ಕೆ ಬರುತ್ತದು, ನಮಗೆ ಬರಲ್ಲ ಅದು. ನಮ್ಗೆ ಬರೋದು ಡ್ಯಾಮ್ ಕೆಳಗಡೆ, ನನ್ಗೆ ಬರೋದು ಅದು ಮೇಲ್ಗಡೆ ಅಂದರೆ ಬಳುತಿ ಮಸೂತಿ, ಆಮೇಲೆ ಇದು ಏನೈತೆ ಅದ್ರ ಬಗ್ಗೆ ಕೇಳಿ ನಮ್ಮ ನೀರು ನಾವು ಹರಿಸಿಲ್ಲ ಸರ್. ಬರೀ ಕುಡಿ ನೀರಿಗೆ ಅಂತೇಳಿ ಹೆಚ್ಚು ಮಾಡ್ಕೊಂಡಿವಿ, ಕುಡಿ ನೀರಿಗೆ ಅಂತೇಳಿ ಅಷ್ಟೇ ಮಾಡ್ಕೊಂಡಿರೋದು. ಅದಕ್ಕೇನು ಇದು ಮಾಡಿಲ್ಲ ನಾವು. ಕುಡಿ ನೀರು ಸಂಬಂಧ ಅಷ್ಟೇ 7 TMC ನೀರು ಇಟ್ಕೊಂಡಿದ್ದೀವಿ. ಪ್ರತಿ ವರ್ಷದಂತೆ ಹಿಂಗೆ ಇಡ್ತಾ ಇದ್ದೀವಿ ಸರ್. ಅದನ್ನೇನು ಮಾಡ್ಕೊಂಡಿಲ್ಲ. ಇಲ್ಲ ನಿಮಗೆ ಗೊತ್ತಿದ್ದಿಲ್ಲ, ನಾವೇನು ಅದನ್ನು ಕೊಡೋಕ್ಕೆ ಬರಲ್ಲ ಸರ್. ಇರೋದಕ್ಕೆ ಏನಲ್ಲ, ಅದ್ರ ಸುಮಾರು 6,67,000 ಹೆಕ್ಟರ್ಗೆ ಏನಿದೆ ಅದನ್ನು ನಾವು ನೀರು ಕೊಡ್ತಾನೆ ಇದ್ದೀವಿ. ಅದಕ್ಕೆ ನಾವು ಇದು ಮಾಡಿಲ್ಲ, ಆ ಥರ ಏನೂ ಇಲ್ಲ ಸರ್. ಇದು ಉಳ್ಳಿಗಡ್ಡಿಗೆ 7 ದಿನದ ನಂತರ ನಡೆಯುತ್ತೆ ಸರ್. ಅವ್ರು 5 ದಿನ ಅಲ್ಲ, ಅವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ 7 ದಿವಸ ನಡೀತದೆ ಅಂತೇಳಿ ಅವ್ರು ಹೇಳಿದ ಮೇಲೆ ನಾವು ಮಾಡಿರೋದು. ಯಾಕಂದ್ರೆ ಮೊದಲು ಅದು 10 ದಿವಸ ನನ್ನ ಭಾಳ ತೇವಾಂಶ ಇದು ಆಗುತ್ತೆ. 5 ದಿನ ಅಷ್ಟೇ ಗ್ಯಾಪ್ ಮಾಡಿರುತ್ತೆ ಅವರು ಅದಕ್ಕೆ. ಅಲ್ಲ, ಆಮೇಲೆ 10 ದಿವಸ ಇದು ಮಾಡಿದ್ವಿ. ಮತ್ತು ಅವ್ರು ಏನಂದ್ರು, ಇಲ್ಲ ಇನ್ನೊಂದು 2 ದಿವಸ ಮಾಡಿದ್ರೆ ನಮಗೆ ನೀರು ಉಳಿತದ, ಅದಕ್ಕೆ ಏಪ್ರಿಲ್ 2 ತನಕ ಮಾಡಿ ಅನ್ನೋ ಒಂದು ದೃಷ್ಟಿಯಿಂದ ಇಟ್ಕೊಂಡೇ ಮಾಡಿದ್ವಿ ಸರ್. 10 ದಿವಸ ಅಂದ್ರೆ ಗ್ಯಾಪ್ ಭಾಳ ಆಗ್ತಿತ್ತು. ಆಮೇಲೆ ನೀರೇನಾಯ್ತು ಮೊದಲು 14 ಇತ್ತಲ್ಲ, ಇಲ್ಲೇನಾಯ್ತು ಅಲ್ಲಿ 4 ದಿವಸ ಇಲ್ಲಿನೂ ಉಳಿತು, ಇಲ್ಲಿ ಒಂದು 3 ದಿವಸ ಉಳಿತು, ಅಲ್ಲಿ ಕಮ್ಮಿ ಆಯ್ತಲ್ಲ. ಅದಕ್ಕೆ ಮಾತಾಡಿದ್ರು. ಅದ್ರಾಗ ಇದು ಆಯಿತು. ಸಾಹೇಬ್ರು ಮತ್ತೊಂದು ಕೂಡ ಮಾತಾಡ್ತಾ ಇದ್ರು, ಅವ್ರಿಗೇನು ಡಿಸ್ಕಷನ್ ಆಗಲಿಲ್ಲ, ಏನು ಹೇಳಿಲ್ಲ ಸರ್. ಮತ್ತೆ ಸರ್ ಕಾಲುವೆ ಸ್ವಚ್ಛ ಮಾಡಿಲ್ಲ ಅಂತ ಹೇಳಿ ನಿಮ್ಮ ಮೇಲೆ ಆರೋಪ ಮಾಡೋದು ಸರ್. ಕಾಲುವೆ ಆಲ್ರೆಡಿ ಮಾಡ್ಕೊಂಡಿದ್ದೀವಿ ಸರ್. ನೀರು ಬಿಡೋದ್ರಿಂದಾಗಿ ಟೆಂಡರ್ ಇದೆ. ಈಗೇನೈತಿ ಹ್ಯಾಂಗೆ ನಾವು ನೀರು ಬಂದ್ ಮಾಡ್ತಾ ತೆಗಿತಾ ಇದ್ದೀವಿ ಸರ್. ಇಲ್ಲಾಂದ್ರೆ ನೀರು ಹೋಗಲ್ಲ. ಅವ್ರು ಆರೋಪ ಮಾಡುವ ರೀತಿ ಇಲ್ಲ. ನಾವು ಸರಳವಾಗಿ ನೀರು ಹೋಗ್ಬೇಕಂದ್ರೆ ಅವೆಲ್ಲ ಕ್ಲೀನ್ ಆಗಲೇಬೇಕು. ಅವ್ರ ಎಂಡಿಗೆಲ್ಲ ನೀರು ಹೋಗ್ತಾ ಇದ್ದಾರೆ, ಅವರೆಲ್ಲ ಖುಷಿ ಇದ್ದಾರೆ. ಬಟ್ ಏನಾಗುತ್ತೆ ಗೊತ್ತಾ, ಎಲ್ಲೆಲ್ಲೋ ಒಂದೊಂದು ಅವರು ಇದು ಅಡ್ಡ ಹಾಕೋದ್ರಿಂದಾಗಿ ಆಗ್ತಾ ಇರುತ್ತೆ. ಅಂಥದ್ದೇನೋ ನಾವು ಅದು ನೀರು ಹೋಗಲೇಬೇಕು, ಅದು ನೀರು ಹೋಗೇ ಹೋಗುತ್ತೆ. ಕೆಲವೊಂದು ಕಡೆ 2-3 ವರ್ಷದ ಕಾಲುವೆ ಸ್ವಚ್ಛಗೊಳಿಸಿಲ್ಲ ಸರ್. ಏನು ಸರ್? ಕಾಲುವೆಗಳನ್ನು ಕೆಲವೊಂದು ಕಡೆ 2-3 ವರ್ಷದಿಂದ ಸ್ವಚ್ಛಗೊಳಿಸಿಲ್ಲ. ಅಲ್ಲ, ಮೊದಲು ಇದ್ದಿದ್ದಿಲ್ಲ, ಬಂದಿದ್ದಿಲ್ಲ. ನಿಮಗೂ ಗೊತ್ತಿದೆ, ಹೋದ ವರ್ಷ ಇದು ಇದ್ದಿದ್ದಿಲ್ಲ. ಈಗ ಈ ವರ್ಷ ಮೊದಲೇ ಮಾಡ್ಕೊಂಡಿದ್ವಿ ನಾವು. ಆಲ್ರೆಡಿ ಟೆಂಡರ್ ಪ್ರೋಸೆಸ್ ಇದೆ. ಆಮೇಲೆ ನಾವು ಅದನ್ನು ಖರ್ಚು ಮಾಡಿಲ್ಲ. ಯಾಕಂದರೆ ಈ ನೀರಲ್ಲಿ ತೆಗಿಬಾರ್ದಂತೇಳಿ ಇಟ್ಕೊಂಡಿದ್ವಿ ನಾವು. ಹ್ಯಾಂಗಾಗಿ ನಮಗೆ ನೀರು ಇದು ಆಗುತ್ತಲ್ಲ, ಆ ಟೈಪ್ ಅವರು ಹೇಳಿದರು ಏಪ್ರಿಲಿಂದ ಮಾಡಿ ಸರ್, ಈಗ ಬೇಡ ಅಂತೇಳಿ. ಅದ್ರ ತಕ್ಕಂತೆ ಮಾಡ್ತೀವಿ. ಪ್ರತಿ ವರ್ಷ ಇದೇ ಥರ ಇನ್ನು ಮುಂದೆ ಆಗಲ್ಲ ಸರ್. ಪ್ರತಿ ವರ್ಷ ಹೋಸಲ ಆಗಿತ್ತು, ನಾವು ಒಪ್ಕೊಂಡಿನಿ. ಹೋಸಲ ಆಗಿದ್ದಕ್ಕೆ ನಾವು ಈಗ ಅಡ್ವಾನ್ಸ್ ಆಗಿ